ನಮಸ್ಕಾರ ಬಂಧುಗಳೇ. ಇವತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳ ಭಕ್ತರಿಗೆ ಬಹಳ ವಿಶಿಷ್ಟವಾದ ದಿನ. ಯಾಕೆಂದರೆ ನಮ್ಮೆಲ್ಲರಿಗೂ ಗೊತ್ತು, ಇವತ್ತು ಶ್ರೀ ರಾಘವೇಂದ್ರ ಸ್ವಾಮಿ ಗುರುಗಳ ಜಯಂತಿ, ಅವರ ಹುಟ್ಟಿದ ದಿನ. ಈ ಒಂದು ಪವಿತ್ರವಾದ ದಿನದಲ್ಲಿ ತಮ್ಮಗಳ ಜೊತೆ ಕೆಲವು ವಿಷಯ ಹಂಚಿಕೊಂಡು, ಅದೇ ರೀತಿ ಒಂದು ಸುಂದರವಾದ ಕಾರ್ಯಕ್ರಮಕ್ಕೆ, ಆಧ್ಯಾತ್ಮಿಕವಾದ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಆಹ್ವಾನ ಮಾಡಬೇಕು ಅನ್ನೋದಕ್ಕೆ ಈ ಒಂದು ಸಣ್ಣ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಈಗ ರಾಯರ ಬೃಂದಾವನಕ್ಕೆ ನಾವು ಮಂತ್ರಾಲಯಕ್ಕೋ ಇನ್ಯಾವುದೋ ಒಂದು ರಾಯರ ಮಠಕ್ಕೆ ಹೋದಾಗ ಬಹಳ ಭಕ್ತಿಭಾವದಿಂದ ನೋಡಿ, ಈ ಕಣ್ಣುಗಳಿಂದ ಆ ಬೃಂದಾವನದ ಸೌಂದರ್ಯವನ್ನು ಭಕ್ತಿ ನೋಡಿ ಭಕ್ತಿಭಾವದಿಂದ ಮುಳುಗಿ ಭಾಳ ಪುನೀತರಾಗಿ ಆನಂದದಿಂದ ಆಚೆಗೆ ಬರ್ತೀವಿ ಅಲ್ವಾ. ಅದೇ ರೀತಿ ಅಂಥ ಒಂದು ರಾಯರ ಭಕ್ತರಿಗೆ ಆಸೆ ಇರುತ್ತೆ, ಕೆಲವು ಕ್ಷಣಗಳಾಗ ಇನ್ನೇನು ಯೋಚನೆ ಮಾಡಿದೆ ನಾವು, ಇನ್ನೇನು ಬಗ್ಗೆನೂ ತಲೆ ಕೆಡಿಸ್ಕೊಳ್ಳದೆ ಕೇವಲ ರಾಯರ ಧ್ಯಾನ ಮಾಡಬೇಕು ಅಂತ ಆಸಕ್ತಿ ಇರುತ್ತೆ. ಆದರೆ ಆ ಪರಿಸರ ಯಾವಾಗಲೂ ಸಿಗೋದಕ್ಕೆ ಕಷ್ಟ ಆಗುತ್ತೆ. ಅಂಥ ಒಂದು ಭಕ್ತರಿಗೋಸ್ಕರ ನಾನು ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು, ಅಂಥ ಒಂದು ಆಧ್ಯಾತ್ಮಿಕ ಪರಿಸರ ಕ್ರಿಯೇಟ್ ಮಾಡಬೇಕು, ಹಾಗೆ ಗುರುಗಳ ಭಕ್ತರಿಗೆ ಸೇವೆ ಮಾಡಬೇಕು ಸ್ವಲ್ಪ ಮಟ್ಟಿಗೆ ಅನ್ನೋ ಕಾರಣಕ್ಕೆ ನಮ್ಮ ಹಳ್ಳಿಯಾದ ಶ್ರೀ ಭೂವರಹನಾಥ ಕಲ್ಲಹಳ್ಳಿ ಇಲ್ಲಿ ಒಂದು ದಿನದ ಧ್ಯಾನದ ಶಿಬಿರವನ್ನು ಎವ್ರಿ ಸಂಡೇ ಪ್ರತಿ ಭಾನುವಾರ ಮಾಡಬೇಕು ಅಂತ ಒಂದು ಕನಸನ್ನ ಕಾಣ್ತಾ ಇದ್ದೀನಿ. ಅದಕ್ಕೆ ತಾವೆಲ್ಲ ಭಾಗವಹಿಸಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಏನಕ್ಕೆ ಇದು ಕಾರ್ಯಕ್ರಮ ಏನಕ್ಕೆ ಮಾಡಬೇಕು ಅಂತ ನನಗೆ ಬಂತು ಅಂತಂದರೆ, ಇವಾಗ ಹಲವಾರು ರೀತಿ ಧ್ಯಾನಗಳನ್ನ ಜನ ಪ್ರಾಕ್ಟೀಸ್ ಮಾಡ್ತಾರೆ ಅಲ್ವಾ. ಎಷ್ಟೊಂದು ರೀತಿ ಯೋಗ ಕ್ಲಾಸ್ಗೆ ಹೋಗೋರು, ಧ್ಯಾನ ಮಾಡೋರು, ಮತ್ತು ಆನ್ಲೈನಲ್ಲಿ ನೋಡಿ ಕಲಿಯೋರು ಎಷ್ಟೊಂದು ಥರ ಧ್ಯಾನಗಳನ್ನ ಮಾಡ್ತಾರೆ. ನನ್ನ ಮನಸ್ಸಿಗೆ ಒಂದು ಬಂತು, ಬೇರೆ ಏನೂ ಚಿಂತೆ ಮಾಡದೆ ಮನಸ್ಸಲ್ಲಿ ಕೇವಲ ರಾಯರನ್ನ ಪ್ರತಿಷ್ಠಾಪಿಸ್ಕೊಂಡು ಅವರ ಜಪವನ್ನು ಮಾಡೋದ್ರಿಂದ ಭಾಳ ಒಳ್ಳೆಯದಾಗುತ್ತೆ ಅಂತ ನನಗನ್ನಿಸ್ತು. ಇದಕ್ಕೆ ಹೃದಯದಲ್ಲಿ ಬೃಂದಾವನ ಇಲ್ಲದೆ ನಮ್ಮ ಮನಸ್ಸಿನಲ್ಲಿ ಹೃದಯದಲ್ಲೇ ಬೃಂದಾವನ ನಾವು ಪ್ರತಿಷ್ಠಾಪಿಸ್ಕೊಂಡು ಅವರ ಜಪ ತ್ಯಾಪ ಧ್ಯಾನವನ್ನು ಮಾಡೋಣ ಅನ್ನೋ ಒಂದು ಉದ್ದೇಶಕ್ಕೆ ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೀನಿ. ಹಾಗೆ ಇದಕ್ಕೆ 3 ಕಾರಣ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಒಂದು ಏನು ಅಂತಂದರೆ, ಗುರುಗಳ ಸ್ಮರಣೆ, ಸೇವೆ, ಧ್ಯಾನ ಮಾಡೋದು ಎಲ್ಲಕ್ಕಿಂತಲೂ ಮಿಗಿಲಾದ್ದು. ಯಾಕೆ ಅಂತಂದರೆ, ಎಲ್ಲಿ ರಾಯರಿರ್ತಾರೋ ಅಲ್ಲಿ ಪ್ರಾಣದೇವರು ಇರ್ತಾರೆ, ಎಲ್ಲಿ ಪ್ರಾಣದೇವರು ಇರ್ತಾನೋ ಅಲ್ಲಿ ಸೀತಾ ರಾಮ ಲಕ್ಷ್ಮಣರು ಇರ್ತಾರೆ. ಹಾಗಾಗ್ಬಿಟ್ಟು ಭಗವಂತನ ಸಂಪೂರ್ಣ ಕೃಪೆ ನಮಗೆ ಸಿಗುತ್ತೆ ಅನ್ನೋ ನಂಬಿಕೆ. ಅದೇ ರೀತಿ ಬೃಂದಾವನದಲ್ಲಿ ಶ್ರೀ ರಾಮಕೃಷ್ಣರು, ನರಸಿಂಹದೇವರು, ವೇದವ್ಯಾಸರು ಇರ್ತಾರೆ. ಅಂಥ ಒಂದು ಬೃಂದಾವನ ನಮ್ಮ ಹೃದಯದಲ್ಲಿ ನಾವು ಪ್ರತಿಷ್ಠಾಪಿಸ್ಕೊಂಡಾಗ ಭಗವಂತನ ಸಂಪೂರ್ಣ ಕೃಪೆಗೆ ನಾವು ಪಾತ್ರ ಆಗ್ಬೋದು ಅನ್ನೋ ನಂಬಿಕೆ. ಆಮೇಲೆ ಏನಕ್ಕೆ ರಾಯರ ಜಪನೆ ಮಾಡೋದು ವಿಶೇಷ ಏನು ಅಂತ ಅನ್ನೋದಕ್ಕೆ ಭಗವದ್ಗೀತೆಯಲ್ಲಿ 2 ಬಹಳ ಮುಖ್ಯವಾದ ಶ್ಲೋಕ ನಮಗೆ ದಾರಿ ತೋರಿಸುತ್ತೆ. ಒಂದು 10ನೇ ಚಾಪ್ಟರ್ನಲ್ಲಿ ಶ್ಲೋಕ 25. ಇದರಲ್ಲಿ ಭಗವಂತ ಏನು ಹೇಳ್ತಾನೆ, ಯಜ್ಞಾನಾಂ ಜಪ ಯಜ್ಞೋಸ್ಮಿ ಅಂತ ಹೇಳ್ತಾನೆ. ಹಲವಾರು ರೀತಿ ಯಜ್ಞಗಳನ್ನ ಭಗವಂತ ಗೀತೆಯಲ್ಲಿ ಕೊಟ್ಟಿದ್ದಾರೆ, ಹೇಳಿದ್ದಾರೆ ನಮಗೆ. ಆದರೆ ಜಪಯಜ್ಞ ಎಲ್ಲಕ್ಕಿಂತ ಮಿಗಿಲಾದ್ದು. ಅಂದರೆ ಗುರುಗಳ ಸ್ಮರಣೆ, ಭಗವಂತನ ಸ್ಮರಣೆ ಅತ್ಯಂತ ಮಿಗಿಲಾದ್ದು, ನಾವು ಯಾವುದೇ ಸಾಧನೆಗೂ ಅತ್ಯಂತ ಮಿಗಿಲಾದ್ದು. ಆದ್ದರಿಂದ ರಾಯರ ಸ್ಮರಣೆ ಮಾಡೋದ್ರಿಂದ ಶ್ರೀ ಕೃಷ್ಣ ಪರಮಾತ್ಮ ಅಷ್ಟು ರೀತಿಯಲ್ಲಿ ನಮ್ಮನ್ನ ಒಲಿತಾನೆ ಮತ್ತು ನಮಗೆ ಅಷ್ಟು ಆಶೀರ್ವಾದ ಸಿಗುತ್ತೆ ಅನ್ನೋದು ನಂಬಿಕೆ. ಇನ್ನೊಂದು ಕಾರಣ, ಮುಖ್ಯವಾದ ಕಾರಣ ಅಂದರೆ 10ನೇ ಚಾಪ್ಟರ್ನಲ್ಲಿ 30ನೇ ಶ್ಲೋಕದಲ್ಲಿ ಭಗವಂತ ಏನು ಹೇಳ್ತಾನೆ, ಪ್ರಹ್ಲಾದಾಶ್ಚಾಸ್ಮಿ ದೈತ್ಯಾನಾಂ ಅಂತ ಹೇಳ್ತಾನೆ. ಪ್ರಹ್ಲಾದಾಶ್ಚಾಸ್ಮಿ ದೈತ್ಯಾನಾಂ, ದೈತ್ಯಗಳನ್ನು ಭಗವಂತ ಹೇಳ್ತಾನೆ, ದೈತ್ಯರಲ್ಲಿ ನಾನು ಪ್ರಹ್ಲಾದ ಅಂತ. ಆದರೆ ಎಷ್ಟು ಹತ್ತಿರ ಇದ್ದಾರೆ ರಾಯರು ಭಗವಂತನಿಗೆ ನೋಡಿ, ಯೋಚನೆ ಮಾಡಿ. ಅಂದರೆ ಅವ್ರಿಗೆ ಅಷ್ಟು ಪ್ರೀತಿ ರಾಯರು ಕಂಡ್ರೆ. ನಮಗೆಲ್ಲ ಗೊತ್ತಿರೋ ಹಾಗೆ ರಾಯರು ಹಳೆಯ ಒಂದು ಅವರ ಅವತಾರಗಳಲ್ಲಿ ಪ್ರಹ್ಲಾದರಾಗಿ ಅವರು ಜನ್ಮ ತಾಳಿದ್ರಲ್ವ, ಆಮೇಲೆ ಅವರು ವ್ಯಾಸರಾಯರಾಗಿ ರಾಯರಾಗಿದ್ದು. ಹಾಗಾಗ್ಬಿಟ್ಟು ಪ್ರಹ್ಲಾದಾಶ್ಮಿ ದೈತ್ಯಾನಾಂ, ಅಷ್ಟು ಪ್ರೀತಿ ಭಗವಂತನಿಗೆ ರಾಯರಿನಲ್ಲಿ. ಅದರಿಂದ ಯಾರು ರಾಯರಲ್ಲಿ ಸೇವೆ ಮಾಡ್ತಾರೋ, ಧ್ಯಾನ ಮಾಡ್ತಾರೋ, ಭಕ್ತಿಯಿಂದ ಭಾವಿಸ್ತಾರೋ ಅವ್ರಿಗೆ ಗುರುಗಳ ಒಂದು ಕರುಣೆ ಆಗುತ್ತೆ, ಮುಖ್ಯ ಪ್ರಾಣನ ಆಶೀರ್ವಾದ ಸಿಗುತ್ತೆ, ಭಗವಂತನ ಆಶೀರ್ವಾದ ಸಿಗುತ್ತೆ, ದರ್ಶನ ಆಗುತ್ತೆ ಅನ್ನೋ ಒಂದು ದೃಢವಾದ ನಂಬಿಕೆ ನಾನು ಇಟ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ಮುಖ್ಯವಾದೇನು ಅಂತಂದರೆ, ಶ್ರೀ ರಾಮಕೃಷ್ಣ ಪರಮಹಂಸರು ತಮ್ಮ ವಚನವೇದದಲ್ಲಿ ಒಂದು ಬಹಳ ಮುಖ್ಯವಾದ ಒಂದು ವಿಷಯವನ್ನು ಹೇಳ್ತಾರೆ. ಏನು ಅಂತಂದರೆ, ಈ ಗೃಹಸ್ಥರಾದವರಿಗೆ ಸಾಮಾನ್ಯವಾಗಿ ಯಾವಾಗಲೂ ಈ ಲೌಕಿಕವಾದ ಚಿಂತನೆಗಳೇ ಮುಳುಗಿರ್ತೀವಿ ನಾವು. ಎಲ್ಲೋ ಟೆನ್ಷನ್ಸ್ ಇರುತ್ತೆ ಲೈಫಲ್ಲಿ, ಹಲವಾರು ಚಿಂತನೆಗಳು ಇದ್ದರಿಂದ ಏನಾಗುತ್ತೆ, ಆವಾಗ ಅವ್ರು ಹೇಳ್ತಾರೆ, ಗೃಹಸ್ಥನಾದವರು ಅಟ್ಲೀಸ್ಟ್ ವಾರಕ್ಕೆ ಒಂದು ದಿವಸ ನಿರ್ಜನವಾದ ಪ್ರದೇಶಕ್ಕೆ ಹೋಗಿ ಭಗವಂತನ ಸ್ಮರಣೆ, ಧ್ಯಾನ, ಜಪವನ್ನು ಮಾಡಬೇಕು. ಅವಾಗೇನಾಗುತ್ತೆ, ಹೇಗೆ ಒಂದು ಚಿಕ್ಕ ಗಿಡ ಇದ್ದಾಗ ನಾವು ಆಧ್ಯಾತ್ಮಿಕವಾಗಿ ಆವಾಗ ಬಿಗಿನಿಂಗ್ ಸ್ಟೇಜಲ್ಲಿ ಇದ್ದಾಗ ಏನಾಗುತ್ತೆ, ಒಂದು ಚಿಕ್ಕ ಗಿಡ, ಅದಕ್ಕೆ ನಾವು ಬೇಲಿ ಹಾಕಬೇಕು, ನೀರು ಹಾಕಬೇಕು, ಗೊಬ್ಬರ ಹಾಕಬೇಕು, ಎಲ್ಲ ಮಾಡಿ ಅದನ್ನು ಕಾಪಾಡಬೇಕು ನಾವು ಇನಿಷಿಯಲಿ. ಅದು ಬೆಳೆದ ಮೇಲೆ ಓಕೆ, ಅದಕ್ಕೆ ಬೆಲೆಗಿಲಿ ಏನು ಬೇಡ. ಅದೇ ರೀತಿ ಆಧ್ಯಾತ್ಮಿಕದ ಪ್ರಾಥಮಿಕ ಹಂತದಲ್ಲಿ ಇದ್ದವ್ರಿಗೆ ರಕ್ಷಣೆ ಬೇಕಾಗುತ್ತೆ. ಆದರೆ ಬೇರೆ ಏನೂ ಚಿಂತನೆಗಳಿಲ್ಲದೆ, ಏನೂ ಇಲ್ಲದೆ ಗುರುಗಳ ಭಗವಂತನ ಸ್ಮರಣೆ ಮಾಡೋಕ್ಕಂಥ ಒಂದು ಪರಿಸರ ಸಿಗದೆ ಏನಾಗುತ್ತೆ, ಮನಸ್ಸು ಏಕಾಗ್ರಗೊಳ್ಳುತ್ತೆ. ಏನು ಚಿಂತೆ ಇಲ್ಲದೆ ಭಗವಂತನಲ್ಲಿ ಶರಣಾಗುತ್ತೆ ಮನಸ್ಸು. ಅದು ಆಧ್ಯಾತ್ಮಿಕ ಉನ್ನತಿಗೆ ನಮಗೆ ಸಹಾಯ ಮಾಡುತ್ತೆ ಅನ್ನೋ ಉದ್ದೇಶಕ್ಕೆ.
ಮತ್ತು ಯಾರು ಈ ರೀತಿ ಬಯಸಿ ಬರ್ತಾರೋ ನಮ್ಮ ಒಂದು ಜಾಗಕ್ಕೆ, ಅವ್ರುಗಳ ಸೇವೆ ಮಾಡೋದ್ರಿಂದ ನಮಗೆ ಗುರುಗಳ ಸೇವೆ ಮಾಡಿದಷ್ಟು ಪುಣ್ಯ ನಮಗೆ ಸಿಗುತ್ತೆ, ಭಗವಂತನ ಸೇವೆ ಮಾಡೋಂಥ ಅವಕಾಶ ಸಿಗುತ್ತೆ ಅನ್ನೋ ನಂಬಿಕೆ ಇಟ್ಟು ತಮ್ಮೆಲ್ಲರನ್ನೂ ಆಹ್ವಾನಿಸ್ತಿದ್ದೀನಿ. ಪ್ರತಿ ಭಾನುವಾರ ನಮ್ಮ ಹಳ್ಳಿನಲ್ಲಿ ತಾವುಗಳು ಭಾಗವಹಿಸಿ ಗುರುಗಳ ಸ್ಮರಣೆ, ಧ್ಯಾನಗಳನ್ನು ಮಾಡ್ತಾ, ಗುರುಗಳ ಸೇವೆಯನ್ನು ಮಾಡ್ತಾ ಅವರ ಕೃಪೆಗೆ ಪಾತ್ರರಾಗೋಣ, ಅವರಲ್ಲಿ ಶರಣಾಗೋಣ. ಎಲ್ಲರೂ ಆನಂದದಿಂದ ಆರೋಗ್ಯದಿಂದ ಇರೋಣ. ನಮಸ್ಕಾರ. ಜೈ ಶ್ರೀರಾಮಕೃಷ್ಣ.